2016ರಲ್ಲಿ ಇವರೇ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಜೈಮಾಲ್ ಅವರು, ನಾನು ಮತ್ತು ರಾಜೇಂದ್ರ ಸಿಂಗ್ ಬಾಬು, ಕೆ ವಿ ಚಂದ್ರಶೇಖರ್ ಅವರು, ಚಿನ್ನಪ್ಪಣ್ಣವರು ಎಲ್ಲರೂ ಹೋಗಿ ಮುಖ್ಯಮಂತ್ರಿಯವ್ರನ್ನ ಏನು ಬಡ್ಜೆಟ್ಟು ಈ ಶಕ್ತಿ ಭವನದಲ್ಲಿ ನಡೀತಾ ಇತ್ತು ಅಲ್ಲೇ ಹೋಗಿ ಅವ್ರನ್ನ ಮನವೊಲಿಸಿ ಕೊನೆಗೆ ಅವರೊಂದು ಸಭೆ ಕರೆದು, ಅದನ್ನು ನಿಮಗೆ ಇಲ್ಲಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಒಂದು ಎಲ್ಲ ಆಫೀಸರ್ಸು ಟ್ಯಾಕ್ಸು ಸಂಬಂಧಪಟ್ಟಂಥ ವಾರ್ತಾ ಮಂತ್ರಿ ರೋಷನ್ ಬೇಗ್ ಅವರು ಅವರೆಲ್ಲರನ್ನೂ ಸೇರಿಸಿ ಒಂದು ಸಭೆ ಕರೆದು, ಒಂದು ಮೀಟಿಂಗ್ ಕರೆದಾಗ ಮೀಟಿಂಗಲ್ಲಿ ಕೆಲವು ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಏನು ಮಾಹಿತಿ? ಬೇರೆ ಭಾಷೆ ಚಿತ್ರಗಳಿಂದ ಎಷ್ಟು ಆದಾಯ ಬಂದಿದೆ, ಕನ್ನಡ ಚಿತ್ರರಂಗದಿಂದ ಎಷ್ಟು ಆದಾಯ ಬಂದಿದೆ ಅಂತ ಕೇಳಿದ್ರು. ಅವರು ಎಲ್ಲ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರು, ಅದರ್ ಲ್ಯಾಂಗ್ವೇಜಿಂದ ನಮಗೆ ಸುಮಾರು 96 ಕೋಟಿ ಈ ವರ್ಷ ಟ್ಯಾಕ್ಸ್ ಬಂದಿದೆ ಸರ್. ಕನ್ನಡ ಚಿತ್ರಗಳಿಂದ ಕೇವಲ 36 ಲಕ್ಷ ಬಂದಿದೆ, 36 ಕೋಟಿ. ಹಾಗಾಗಿ ನಾವು ಇದನ್ನು ಇದು ಮಾಡಿದ್ವಿ ಅಂತ ಹೇಳಿದಾಗ ಮುಖ್ಯಮಂತ್ರಿಯವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಒಂದು ಮಾತು ಹೇಳಿದ್ರು, ನಾನಿಲ್ಲಿ ಬೇರೆ ಭಾಷೆ ಉದ್ಧಾರ ಮಾಡೋಕ್ಕೆ ನಾನು ಹೋಗ್ತಿಲ್ಲ, ನನ್ನ ಭಾಷೆ ನಾನು ರಕ್ಷಣೆ ಮಾಡ್ಕೋಬೇಕಾಗಿದೆ. ಹಾಗಾಗಿ 200 ರೂಪಾಯಿ ಮೇಲೆ ನಾನು 150 ರೂಪಾಯಿ ಆಟ ಆಡ್ಕೊಂಡು ಕೂತಿದ್ದೆ. ಕೊನೆಗೆ ಅವರು ಒಂದಿಲ್ಲ, ಒಂದು ಕೆಲಸ ಮಾಡೋಣ, ಒಂದು 50 ರೂಪಾಯಿ ಆ ಕಡೆ ಈ ಕಡೆ ಮಾಡಿಬಿಟ್ಟು 200 ರೂಪಾಯಿಗೆ ನಾವು ಮಾಡಿ ಮುಗಿಸೋಣ ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಂಡಾಗ ಏನಾಯಿತು, ನಿಮಗೆ ಆಗಿನ IAS ಆಫೀಸರು ಲಕ್ಷ್ಮೀನಾರಾಯಣ ಅಂತ ಇದ್ದರು. ಅವ್ರೇನು ಮಾಡಿದ್ರು, ಯಾವ ಇಲಾಖೆಯಿಂದ ಆ ಆದೇಶ ಹೋಗಬೇಕಾಗಿತ್ತು ಆ ಇಲಾಖೆಯಿಂದ ಹೋಗಲಿಲ್ಲ. ಅದು ಕಾನೂನು, ನಮ್ಮ ಏನು ಕಾನೂನು ಇಲಾಖೆಯಿಂದ ಆ ಆದೇಶ ಹೋಗಿದ್ರೆ ಅವರು ಪ್ರಶ್ನೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅವ್ರು ಹೋಗಿ ಬರ್ತಿರ್ಲಿಲ್ಲ. ಹಾಗಾಗಿ ಅವರು ವಾರ್ತಾ ಇಲಾಖೆಯಿಂದ ಆ ಆದೇಶ ಹೊರಡಿಸಿದ್ದಕ್ಕೆ ಅವ್ರಿಗೆ ಈಸಿಯಾಗಿ ಸ್ಟೇ ಸಿಕ್ಕಿತ್ತು. ಹಾಗಾಗಿ ಅದೊಂದು ನನಗೂ ದಿಗ್ಬಿದ್ದಿತ್ತು. ಅದನ್ನು 2016ರಲ್ಲಿ ಆಗಿದ್ದನ್ನು ಇವತ್ತು 25ರಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡಿಕೊಟ್ಟಿದ್ದಾರೆ. ಅದು ಹೊಸದಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನಾನು ಕೇಳಿದ್ರು, ಯಾರು ಅಧಿಕಾರಿಗಳು ಕೇಳಿದ್ರು, ಮುಖ್ಯಮಂತ್ರಿ ಮುಂದೆನೇ ಕೇಳಿದ್ರು, ಅದರ್ ಲ್ಯಾಂಗ್ವೇಜ್ಗೆ 500,000 ಆದರೆ ನಿಮಗೇನಂತೆ ಪ್ರಾಬ್ಲಮ್ಮು, ನಿಮಗೇನು ಅಂತ ಕೇಳಿದ್ರು. ಸರ್, ನೀವೊಬ್ಬರು ಟ್ಯಾಕ್ಸ್ ಇದರಲ್ಲಿರೋರು, ನಿಮಗೆಲ್ಲ ಅರ್ಥ ಆಗುತ್ತೆ. ನಮ್ಮ ರೆವಿನ್ಯೂ ಬೇರೆ ರಾಜ್ಯಗಳಿಗೆ ಹೋಗಬಾರ್ದು, ಅದು ಇಲ್ಲೇ ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಆಸೆ. ಇವತ್ತು ಅದೇನಾಗುತ್ತೆ, ಅದೆಲ್ಲ ಬೇರೆ ರಾಜ್ಯಕ್ಕೆ ಹೋಗುತ್ತೆ. ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ನಮ್ಮ ರೆವಿನ್ಯೂ ಹೋಗುತ್ತೆ. ನಾವೇನಾಗಬೇಕು? ಆ ಪ್ರಶ್ನೆ ಇದಾದಾಗ ಅವರು ಅದನ್ನು ಒಪ್ಕೊಂಡ್ರು. 200 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ನಿಗದಿ ಮಾಡೋದಕ್ಕೆ ಒಪ್ಕೊಂಡ್ರು. ಎಲ್ಲ ಆಗಿದೆ. ಇವಾಗ ಅದು ಕಾನೂನಿನ ಪ್ರಕಾರ ಕಾನೂನು ಇಲಾಖೆಯಿಂದ ಹೊರಡಿಸ್ಬೇಕು. ಆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾರಾದರೂ ಹೋದರೆ ಅಥವಾ ಇನ್ನೊಂದಾದರೆ ಅದನ್ನು ನಾವು ಕೂಡ ಅದರ ನಮ್ಮ ಏನು ಆದ್ಯತೆ ಇದನ್ನು ಅದು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಕಡೆ ಸರ್ಕಾರವನ್ನು ಪ್ರಯತ್ನ ಮಾಡುತ್ತೆ. ನನಗೆ ಗೊತ್ತಿದ್ದಂಗೆ ಇನ್ನು ಮುಂದಕ್ಕೆ ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಆಯಾ ಇಲಾಖೆಯಿಂದ ಹೊರಡಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ರು, ಇಲ್ಲ ಇದನ್ನು ಏಕರೂಪ ಟಿಕೆಟ್ ದರ ನಿಗದಿ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಿರೋದ್ರಿಂದ ಅದು ಗೃಹ ಇಲಾಖೆಯಿಂದ ಹೋಗ್ತಾ ಇರೋದ್ರಿಂದ ಅದನ್ನು ಯಾರೂ ಕೂಡ ಸ್ಟೇಗೆ ಮತ್ತೊಂದಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಂತೂ ನಿಮಗೆ ನಾನು ಭರವಸೆ ಕೊಡ್ತೀನಿ. ಸರ್, ಈಗ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಶಂಕುಸ್ಥಾಪನೆ ಆಗುತ್ತೆ ಅದಕ್ಕೆ? ಬಿಕಾಸ್ ಸಿದ್ದರಾಮಯ್ಯ ಅವರು ಸಿನಿಮಾ ರಂಗಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಅವರು ಟರ್ಮ್ ಮುಗಿಯೋಷ್ಟರಲ್ಲಿ ಶಂಕುಸ್ಥಾಪನೆ ಆಗುತ್ತಾ? ಅಥವಾ ಇದು ಫಿಲ್ಮ್ ಸಿಟಿ ಆದ್ರೆ ಗೋಡೆಗಳು ಎದ್ದೇಳಬೇಕು, ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಇಲ್ಲ, ಒಂದು ಕಡೆ ನಟ್ಟು ಬೋಲ್ಟು ಟೈಟ್ ಮಾಡೋದು ಅದೊಂದು ಕಡೆ ಇದ್ದೇ ಇರುತ್ತೆ, ಅದು ಬೇರೆ ವಿಷಯ. ಸ್ವತಃ ನಮ್ಮ ಚಿತ್ರರಂಗದವ್ರಿಗಿನ್ನ ಹೆಚ್ಚು ಆಸಕ್ತಿ ಮುಖ್ಯಮಂತ್ರಿಗಳಿಗಿದೆ. ಯಾಕೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಆಗ್ತಾ ಇರೋದು. ಇದು ರಾಜ್ಕುಮಾರ್ ಅವ್ರ ಕನಸು. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇದು ರಾಜ್ಕುಮಾರ್ ಅವ್ರ ಕನಸು. ಮೈಸೂರಿನಲ್ಲಿ ಒಂದು ಚಿತ್ರನಗರಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ನಗರ ಮೈಸೂರು. ಹಾಗಾಗಿ ಅಲ್ಲಿ ಆಗಬೇಕು ಅನ್ನೋ ಆಸೆ ಅವರಲ್ಲಿತ್ತು. ಆ ಆಸೆ ಇವ್ರಿಗೆ ಗೊತ್ತಿತ್ತು. ಯಾರಿಗೆ? ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ಕಳೆದ ಫೆಬ್ರವರಿ ಅಂದರೆ 2014ರಲ್ಲಿ ಚುನಾವಣೆ ಬಂತಲ್ಲ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾನು ಕೂತಿದ್ದಂಗೆ ಮಹದೇವಪ್ಪನವರಿಗೆ ಒಂದು ಆದೇಶ ಮಾಡಿದ್ರು ಮೈಸೂರಿನಲ್ಲಿ. ಫೆಬ್ರವರಿ 19ಕ್ಕೆ ಚಿತ್ರನಗರಿ ಭೂಮಿ ಪೂಜೆಗೆ ಎಲ್ಲ ತಯಾರಿ ಮಾಡಪ್ಪ, ದಯವಿಟ್ಟು ಇಮ್ಮಿಡಿಯೇಟಾಗಿ ಅದಾಗಬೇಕು ಅಂತ ಹೇಳಿದ್ರು.
ಅವ್ರು ಹೇಳಿ 3-4 ದಿವಸಕ್ಕೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಹಾಗಾಗಿ ಅದು ಮಾಡೋಕ್ಕಾಗಲಿಲ್ಲ. ಈಗ ಮುಖ್ಯಮಂತ್ರಿಯವರಿಗೆ ತುಂಬ ಆಸಕ್ತಿ ಇರೋದ್ರಿಂದ ಖಂಡಿತವಾಗಿ ನಮ್ಮ ಒಂದು ಬೇಡಿಕೆಯೂ ಇರೋದ್ರಿಂದ ಅದು ಖಂಡಿತ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಇನ್ನು 2-3 ತಿಂಗಳಲ್ಲೇ ಆ ಎಲ್ಲ ಪ್ರಯತ್ನಕ್ಕೂ ನಾವು ಶ್ರಮ ಪಡ್ತೀವಿ. ಅದನ್ನು ನಿಮಗೆ ಇಲ್ಲಿ ಹೇಳ್ತೀವಿ. ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಅದರ ಮೇಲೆ ತುಂಬ ಆಸಕ್ತಿ ಇದೆ. ನಮಗಿನ್ನ ಜಾಸ್ತಿ ಖಂಡಿತ ಮಾಡ್ತಾರೆ ಅನ್ನೋ ಭರವಸೆ ನಮಗೂ ಇದೆ. ಸರ್ ಅದಕ್ಕೆ ಯಾವ ಹಿಂದಿನ ಸರ್ಕಾರ ಯಾವುದು ಸರ್ ಅದು ಅಲ್ಲಲ್ಲ ಹೇಳ್ತೀನಿ ಕೇಳಿ. ಆ ಚಿತ್ರನಗರಿ ಏನಿತ್ತೋ ಆಸೆ ಆವಾಗ ನಾವು ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದಿದ್ದು. ಬೊಮ್ಮಾಯಿ ಅವರು ಬಂದಮೇಲೆ ಅಥವಾ ಕುಮಾರಸ್ವಾಮಿ ಅವರು ಬಂದಮೇಲೆ ಅಂತ ಕಾಣುತ್ತೆ ಅದು ರಾಮನಗರ ತರಬೇಕು ಅಂತ ಹೇಳ್ಬಿಟ್ಟು ಅವರಿದ್ದೋಳೆ. ಈ ಗೊಂದಲದಿಂದ ಅದು ನಿಂತು ಹೋಯ್ತು. ಅಷ್ಟು ಬಿಟ್ಟರೆ ಈಗಿನ ಸರ್ಕಾರ ಖಂಡಿತ ಮಾಡಿಸಿದ್ರೆ ಸರ್, ಆ ಭರವಸೆ ನಿಮಗೂ ನಾನು ಕೊಡ್ತೀನಿ ಸರ್. ಮುಖ್ಯಮಂತ್ರಿಗಳ ಪರವಾಗಿ ನಾವು ಕೂಡ ಅದ್ರ ಹಿಂದೆ ಬೀಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿಬಿಟ್ರು ಅಂತ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಇಡೀ ಚಿತ್ರೋದ್ಯಮ ಅದನ್ನು ಮಾಡ್ತೀವಿ. ಅಲ್ಲ, ನಾನು ಹೇಳಿದ್ನಲ್ಲ, ಯಾವ ಇಲಾಖೆಯಿಂದ ಅದು ಆದೇಶ ಹೋಗ್ಬೇಕಾಗಿತ್ತು ಆ ಇಲಾಖೆಯಿಂದ ಆದೇಶ ಹೋಗಲಿಲ್ಲ. ಅದು ಕಾನೂನು ಇಲಾಖೆಯಿಂದ ಹೋಗಿದ್ರೆ ಅವರು ಪ್ರಶ್ನೆ ಮಾಡಕ್ಕೆ ಬರ್ತಿರ್ಲಿಲ್ಲ. ತರಾತುರಿಲಿ ಅವ್ರಿಗೂ ಏನೋ ಒಂದು ನಾನು 200 ರೂಪಾಯಿ ತಂದ್ಬಿಡ್ಬೇಕು ಅಂತ ಲಕ್ಷ್ಮೀನಾರಾಯಣ ಅವರು ಪಾಪ ಅವ್ರ ಎಲ್ಲ ಪ್ರಯತ್ನ ಮಾಡಿದ್ರು. ಆದರೆ ಅದು ಯಾವ ಇಲಾಖೆಯಿಂದ ಹೊರಡಿಸ್ಬೇಕಾಯ್ತು ಆ ಇಲಾಖೆಯಿಂದ ಹೊರಡಿಸಿ ತಪ್ಪಾಯ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.